ಪ್ರಿಯ ವೀಕ್ಷಕರೇ, ರಾಜ್ಯ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಕಳೆದ ಬಜೆಟಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಾಗಿತ್ತು ಮತ್ತು ಪ್ರಕಟಣೆ ಕೂಡ ಆಗಿತ್ತು. ಏನಂದರೆ 4137 ಸರ್ಕಾರಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ನಾವು ಶುರು ಮಾಡಬೇಕು ಅಂಥೇಳಿ ಬಜೆಟ್ನಲ್ಲಿ ಹೇಳಲಾಗಿತ್ತು. ಸೊ ಈಗ ಆ ನಿರ್ಧಾರದಂತೆ 4137 ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು, ಅಂದರೆ ಸರ್ಕಾರಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಈ ಒಂದು ಸರ್ಕಾರದ ನಿರ್ಧಾರವನ್ನು ಪೋಷಕ ವಲಯ ಸ್ವಾಗತ ಮಾಡಿದೆ. ಖಂಡಿತ ಮಾಡಿದ್ದು ಒಳ್ಳೆಯದಾಯಿತು. ಇದನ್ನು ರಾಜ್ಯ ಸರ್ಕಾರ ಅತ್ಯಂತ ಪರಿಣಾಮಕಾರಿಯಾಗಿ ಚೆನ್ನಾಗಿ ಮಾಡಿದರೆ ನಾವೇ ಸರ್ಕಾರಿ ಇಂಗ್ಲೀಷ್ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೀವಿ ಅಂಥೇಳಿ ಹೇಳಿರುವಂಥದ್ದು. ಇನ್ನೊಂದು ಕಡೆ ಶಿಕ್ಷಣ ತಜ್ಞರು ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಈ ನಿರ್ಧಾರ ಅಷ್ಟೊಂದು ಸಮಂಜಸ ಅಲ್ಲ ಅನ್ನುವಂಥ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸಮಗ್ರವಾಗಿ ವಿಶ್ಲೇಷಣೆ ಮಾಡೋದಾದರೆ ಏನು ಒಳ್ಳೆಯದು, ಯಾವುದು ಇದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನಾವು ಕರ್ನಾಟಕದಲ್ಲಿದ್ದೇವೆ. ಕನ್ನಡಿಗರ ಸಾರ್ವಭೌಮ ಮತ್ತು ಆಡಳಿತಾತ್ಮಕವಾದಂಥ ಭಾಷೆ ಕನ್ನಡ. ಇಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಆದರೆ ಇವತ್ತಿನ ಪೀಳಿಗೆಯ ಅಥವಾ ಜನಾಂಗದ ಜಾಯಮಾನದ ಡಿಮ್ಯಾಂಡ್ ಏನು ಅಂದರೆ ಇಂಗ್ಲೀಷ್ ಬಹಳ ಮುಖ್ಯ ಅನ್ನುವಂಥದ್ದು. ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ನಿಮಗೆ ಉದ್ಯೋಗವನ್ನು ಪಡೆಯೋದು ಕೂಡ ತುಂಬ ಕಷ್ಟ ಆಗುತ್ತೆ. ಒಂದು ರೀತಿ ಜಾಗತಿಕ ಭಾಷೆಯಾಗಿ, ಅನ್ನದ ಭಾಷೆಯಾಗಿ ಇಂಗ್ಲೀಷು ಒಂದು ರೀತಿ ಅನಿವಾರ್ಯವಾಗಿ ಅದು ರೂಪುಗೊಂಡಿದೆ, ಅದು ಅನಿವಾರ್ಯ ಕೂಡ ಆಗಿದೆ ಅನ್ನುವಂಥದ್ದು. ಮೊದಲನೇದಾಗಿ ಸ್ನೇಹಿತರೆ, ಜಗತ್ತಿನ ಶಿಕ್ಷಣ ತಜ್ಞರು ಮತ್ತು ಈ ಮಾತೃಭೂಮಿಯ ಬಗ್ಗೆ, ಮಾತೃಭಾಷೆಯ ಬಗ್ಗೆ ಅಧ್ಯಯನ ಮಾಡಿರುವಂಥ ಎಕ್ಸ್ಪರ್ಟ್ಗಳು ಹೇಳೋದೇನೆಂದರೆ, ಯಾವುದೇ ಮಗುವಿಗೆ ನೀವು ಚಿಕ್ಕಂದಿನಲ್ಲಿಯೇ ಆ ಮಾತೃಭಾಷೆಯನ್ನು ಕಲಿಸುವುದು ಬಹಳ ಮುಖ್ಯ. ಮಾತೃಭಾಷೆಯಲ್ಲಿಯೇ ಆ ಮಗು ಶಿಕ್ಷಣವನ್ನು ಮಾಡಬೇಕಾಗಿರುವಂಥದ್ದು ಒಳ್ಳೆಯದು ಅಂತ ಹೇಳಿದ್ದಾರೆ. ಯಾಕೆ ಅಂದರೆ, ಯಾವ ಮಗು ತನ್ನ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕಲಿತ್ರೆ ಅದಕ್ಕೆ ಆ ಮಾತೃಭಾಷೆಯಲ್ಲಿ ತನ್ನ ನೆಲದ ಸಂಸ್ಕೃತಿ ಬಗ್ಗೆ ಅರ್ಥ ಆಗುತ್ತೆ, ತನ್ನ ನೆಲದ ಚಳುವಳಿ ಬಗ್ಗೆ ಅರ್ಥ ಆಗುತ್ತೆ, ಪರಂಪರೆ ಬಗ್ಗೆ ಅರ್ಥ ಆಗುತ್ತೆ, ಮತ್ತು ಈ ಭಾಷೆಯ ಧ್ವನಿತ್ವ ಏನು ಅನ್ನೋದು ಅರ್ಥ ಆಗುತ್ತೆ. ಇದು ನೆಲದ ಸೊಗಡನ್ನು ಅರ್ಥ ಮಾಡ್ಕೊಳ್ಳುತ್ತೆ ಆ ಮಗು. ಭಾಷೆ ಅಂದ್ರೇನು, ಭಾಷೆ ಉಗಮ ಯಾವ ರೀತಿ ಆಯಿತು, ಈ ನೆಲದಲ್ಲಿ ಯಾವ ರೀತಿಯ ಹೋರಾಟಗಳಾಗಿದ್ದಾವೆ, ಈ ನೆಲದ ವಿಶೇಷತೆ ಏನು, ಸಂಸ್ಕೃತಿ ಏನು, ಭೌಗೋಳಿಕವಾದ ಇತಿಹಾಸ ಏನು, ಸಾಮಾಜಿಕ ಸಂರಚನೆ ಯಾವ ರೀತಿ ಆಗಿದೆ ಕನ್ನಡದ್ದು. ಉದಾಹರಣೆಗೆ ಇಲ್ಲಿ ಯಾವ ಥರದ ಸಂಸ್ಕೃತಿಗಳು ಬಂದು ಹೋಗಿದ್ದಾವೆ, ಈ ನೆಲದ ಸಮಾಜ ಸುಧಾರಕರು ಏನೆಲ್ಲ ಹೇಳಿ ಹೋಗಿದ್ದಾರೆ, ಜನಪದ ಅಂದರೆ ಏನು, ಹೀಗೆ ಸಮಗ್ರವಾಗಿ ಆ ಮಗು ಚಿಕ್ಕಂದಿನಲ್ಲಿಯೇ ತನ್ನ ಮಾತೃಭಾಷೆಯ ಮೂಲಕ ಅದನ್ನು ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಮಾತೃಭಾಷೆಯ ಮೂಲಕ ಶಿಕ್ಷಣವನ್ನು ಕಲಿಯುವುದಲ್ಲದೆ ಆ ಭಾಷೆಯ ಸಂಸ್ಕೃತಿ ಸೊಗಡನ್ನು ಅರ್ಥ ಮಾಡಿಕೊಂಡ ಮಗು ಬೆಳೀತಾ ಬೆಳೀತಾ ಸಮಗ್ರವಾಗಿ ಆ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಪ್ರೀತಿಯನ್ನು ಇಟ್ಟುಕೊಂಡು ರೂಪುಗೊಳ್ಳೋದಿದೆಯಲ್ಲ, ಆ ಮಗು ದೊಡ್ಡನಾಗಿ ನಾಗರಿಕನಾಗಿ ರೂಪುಗೊಳ್ತಾನಲ್ಲ, ಆ ರೂಪುಗೊಳ್ಳುವಂಥ ಒಂದು ಪ್ರಕ್ರಿಯೆ ಬಹಳ ಅದ್ಭುತವಾಗಿರುತ್ತೆ. ಅವನು ಉದಾಹರಣೆಗೆ ಕನ್ನಡದ ಮಗು ಕನ್ನಡ ಭಾಷೆಯಲ್ಲೇ ಕಲಿತು ಕನ್ನಡವನ್ನೇ ಅರ್ಥ ಮಾಡಿಕೊಂಡ್ರೆ ನಮ್ಮ ನೆಲದ ಸಂಸ್ಕೃತಿ ಏನಪ್ಪ, ನಮ್ಮ ನೆಲದ ಹೋರಾಟಗಾರರೇನಪ್ಪ, ನಮ್ಮ ನೆಲದ ಶರಣ ಸಂಸ್ಕೃತಿ ಅಂದ್ರೇನು, ದಲಿತ ಹೋರಾಟ ಅಂದ್ರೇನು, ಸಾಮಾಜಿಕ ಸುಧಾರಕರು ಯಾರು, ಭಕ್ತಿ ಚಳುವಳಿ ಅಂದ್ರೇನು, ಇದನ್ನೆಲ್ಲ ಅದು ಅರ್ಥ ಮಾಡ್ಕೊಳ್ಳುತ್ತೆ, ಅದಕ್ಕೆ ಗೊತ್ತಿರುತ್ತೆ. ಹಾಗೆ ಅರ್ಥ ಮಾಡ್ಕೊಂಡಂಥ ಮಗು ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕರನ್ನಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಕನ್ನಡದ ಪರಂಪರೆ ಏನು ಹೇಳುತ್ತೆ ಅಂತೇಳಿ ಆ ಮಗು ಗೊತ್ತಿದ್ದರೆ ಆ ಮಗು ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.